ಹವಾಮಾನದಲ್ಲಿನ ವ್ಯತ್ಯಾಸದಿಂದ ಎಲ್ಲ ಪ್ರಯಾಣಿಕರು ತಮ್ಮ ಕುರ್ಚಿಯ ಪಟ್ಟಿಯನ್ನು ಹಾಕಿಕೊಳ್ಳಲು ವಿನಂತಿಸುತ್ತೇವೆ. ತಮ್ಮ ಜಾಗದಲ್ಲೇ ಆಸೀನರಾಗಿ. ಲಕ್ಕಮ್ಮ, ಚಾಮುಂಡಿ ಮಾರಮ್ಮ ಕಾಪಾಡಮ್ಮ. ಥ್ಯಾಂಕ್ ಯು. ಏನಿದು? ಅರೆ ತಪ್ಪಾಯ್ತು ಅಮ್ಮ. ಅರೆ ತಪ್ಪಾಯ್ತು. ಅಯ್ಯಯ್ಯೋ, ನಿನಗೆ ಕೇಳೋರಿಲ್ವೇನೋ? ನೀವ್ ಹೋಗಿ ಕುತ್ಕೊಳ್ತಿರೋ ಇಲ್ಲ ಹೀಗೆ ಹೊಡ್ತಾ ತಿಂತಾನೆ ಇರ್ತಿರೋ? ನನಗೆ ಪಕ್ಕದ ಮನೆ ನಮ್ಮನೆ ತರ ಅನ್ಸುತ್ತೆ. ವಿಮಾನದಲ್ಲಿ ಕೂತ್ಕೋಬೇಕು ಅಂದ್ರೆ ನಂಗೆ ಭಯ ಆಗುತ್ತೆ. ಚಪ್ಪಾಳೆ. ವಾ, ನಿಮ್ ಶಾಯರಿ ಅಂತೂ ತುಂಬಾನೇ ಚೆನ್ನಾಗಿದೆ ಸರ್. ಅರೆ ಈ ಕಮಾಲ್ ಯಾರು? ಇದು ನನ್ನ ಸ್ವಂತ ಕವಿತೆ. ನಿಮ್ಗೆ ನನ್ನ ಕವಿತೆ ಇಷ್ಟ ಆಯ್ತು? ನನಗೆ ಅದೇ ಸಾಕು. ಹೊಡಿರಿ ಚಪ್ಪಾಳೆ. ಅಯ್ಯೋ ಸರ್, ನಾನು ಏರ್ ಹಾಸ್ಟೆಸ್ ಆಗೋಕ್ಕೂ ಮುಂಚೆ ಶಾಯರಿ ಕಾನ್ಸರ್ಟ್ ಅಲ್ಲಿ ನಾನು ಟೀ ಕೊಡ್ತಾ ಇದ್ದೆ. ಈಗ ಹೇಳಿ, ಕ್ಯಾಪಚಿನೋ ಲಾಚೆ ಕೊಡ್ಲಾ? ಅರೆ ಪ್ರಯಾಣಿಕರಿಗೆ ಒದೇನು ಕೊಡ್ತೀಯಾ? ನನ್ನ ಹತ್ರ ಕಪ್ಪನು ಕೇಳ್ತಿದೀಯಾ? ಓ ಸರ್, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನೀವ್ ಕಾಫಿ ಕುಡಿತೀರಾ ಅಂತ ಕೇಳ್ದೆ. ನಾವು ನಿಮ್ ಹೇರ್ ಸ್ಟೈಲ್ ನೋಡಿ ಸಾಯ್ತೀವಿ ಮತ್ತೆ ಬದುಕ್ತೀವಿ. ನಾವು ಬೆಳಗ್ಗೆ ಕಾಫಿ ಕುಡಿದ್ರೆ ಆಮೇಲೆ ಕುಡಿಯೋದೇ ಬಿಟ್ಬಿಡ್ತೀವಿ. ಹೊಡಿ ಚಪ್ಪಾಳೆ. ಶಪ್ಪು ನನ್ನ ಹೆಸರು. ಬಂಜಾರ ಹಿಲ್ಸ್ಗೆ ಹೋಗಿ ನನ್ನ ಹೆಸರನ್ನ ಕೇಳಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕೆಟ್ ಶಾಯರಿ ಹೇಳೋರ್ಗೆ ನಾನು ಸರಿಯಾಗಿ ಹೊಡೆದ್ ಬಿಡ್ತೀನಿ ಗೊತ್ತಾ? ಪ್ಯಾಸೆಂಜರ್ ಹತ್ರ 1-2 ಶಾಯರಿ ಕೇಳಿಸ್ಕೊಂಡ್ರೆ ನೀವ್ ಶುರುನೇ ಮಾಡ್ಬಿಟ್ರಾ? ಓ, ಇಲ್ಲಿ ಏನ್ ನಡೀತಾ ಇದೆ? ಪ್ಲೇನಿಗೆ ಏನಾದ್ರೂ ಆಗ್ಬಿಟ್ರೆ ನಾವ್ ಏನ್ ಮಾಡೋದು? ನೀವೇನ್ ಮಾಡಕ್ಕಾಗತ್ತೆ? ಯಾರಾದ್ರೂ ಏನಾದ್ರೂ ಮಾಡ್ಬೋದು ಅಂತಂದ್ರೆ ಅದು ಮೇಲಿರೋನು ಅಷ್ಟೇ. ಏನೂ ಆಗ್ಬಾರ್ದು ಅಂತ ಬೇಡ್ಕೊಳ್ಳಿ. ನಿನ್ನೆ ನಾನು ಜಿರಳೆನ್ ಸಾಯಿಸಿದ್ದೆ, ಆದ್ರೆ ಇವತ್ತು ಆ ಜಿರಳೆ ನನ್ನ ಸಾಯಿಸ್ತಾ ಇದೆ. ಹೊಡಿ ಚಪ್ಪಾಳೆ. ಇನ್ನೊಂದು ಕೆಟ್ಟ ಶಾಯರಿ ಹೇಳಿದ್ರು ಪ್ಲೇನ್ ಕ್ರಾಶ್ ಆಗೋಕ್ಕೂ ಮುಂಚೆ ನಾನೇ ಆಕ್ಸಿಜನ್ ಮಾಸ್ಕ್ ನ ನಿಮ್ ಗಂಟಕ್ಕೆ ತುರುಕ್ಬಿಟ್ಟು ನಿಮ್ಮನ್ನ ಪ್ಲೇನ್ ಇಂದ ಆಚೆ ತಳ್ಬಿಡ್ತೀನಿ. ಯಾರು ನಿಮ್ ಜಾಗ ಬಿಟ್ಟು ಕದ್ಲಾಗಿಲ್ಲ. ಈ ಪ್ಲೇನ್ ಹೈಜಾಕ್ ಆಗ್ತಿದೆ. ನೋ, ಇದು ತಪ್ಪು. ನಮ್ಗೆ ತಪ್ಪು ಸರಿ ಹೇಳ್ಕೊಡ್ಬೇಡ ಆಯ್ತಾ? ಅಲ್ಲಿ ಬಿದ್ದಿರೋ ಸಾಮಾನ್ಯನ ಪ್ಯಾಕ್ ಮಾಡಿದೀಯಾ? ಕೇಳ್ದೆ ವಿಮಾನನ ಅಪಹರಣ ಮಾಡಿದೀಯಾ? ನಿಲ್ಸು. ನಿನಗೆ ಯಾಕೆ ಹೇಳ್ಬೇಕು? ನೀನೇ ನಮ್ಮ ಅಪ್ಪನ. ಪ್ಲೇನ್ ಟೇಕ್ ಆಫ್ ಆದಾಗಿದ್ದ ತಲೆ ತಿಂತಾನೆ ಇದೆಯಾ ನೀನು? ಸುಮ್ನೆ ಕೂತ್ಕೋ, ಇಲ್ಲ ಅಂದ್ರೆ ಕಿಟಕಿ ತೆಗ್ದು ದಿನ ಆಚೆ ತಳ್ಳಿಬಿಡ್ತೀನಿ. ಅಲ್ಲಿಂದ ಮೊದಲು ದಾಡಿ ಮೀಸೆ ಕ್ಲೀನ್ ಮಾಡು, ಆಮೇಲೆ ಟೈಮ್ ಇದೆ ನನ್ನ ಕ್ಷಮಿಸ್ಬಿಡು. ಹೊಡಿರಿ ಚಪ್ಪಾಳೆ. ಕನ್ನ ಸರ್, ಸ್ವಲ್ಪ ಸುಮ್ನಿರಿ, ಇಲ್ಲ ಅಂದ್ರೆ ಇವರು ನಿಮ್ಮನ್ನ ಶಾಶ್ವತವಾಗಿ ಸುಮ್ನಿರಿಸ್ತಾರೆ. ಏಯ್, ಬೇಗ ಪ್ಲೇನ್ ನ ಗುಮ್ಸುದ ಟೌನ್ ನಲ್ಲಿ ಲ್ಯಾಂಡ್ ಮಾಡಿ. ಇದೀಗ ಬಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮಗಾಗಿ. ಚಾರ್ಮಿನಾರ್ ವಿಮಾನ ಫ್ಲೈಟ್ ನಂಬರ್ 4444 ಹೈಜಾಕ್ ಮಾಡಲಾಗಿದೆ. ಪೂರ್ತಿ ಇಂಡಿಯಾಗೆ ಗೊತ್ತಾಗ್ಬೇಕು ಇದು ಯಾಕೆ ಅಂತ. ಮೇಡಮ್, ಇದ್ದು ಫ್ಲೈಟ್ ಅಪಹರಣ ಆಗ್ಬಿಟ್ಟಿದ್ಯಾ? ಏನು? ಮೇಡಮ್ ಯಾವಾಗ ಪ್ಲೇನ್ ಖರೀದಿ ಮಾಡಿದ್ರು? ಅರೆ ಮೂರ್ಖ, ಯಾವ ವಿಮಾನದಲ್ಲಿ ಮೇಡಮ್ ಹೈದರಾಬಾದ್ಗೆ ಹೋಗ್ತಾ ಇದ್ರು? ಆ ವಿಮಾನ ಅಪಹರಣ ಆಗ್ಬಿಟ್ಟಿದೆ. ಕನ್ನ ಸರ್, ಇದ್ದಿದ್ದ ಪ್ಲೇನ್ ಈಗ ಹೈಜಾಕ್ ಆಗ್ಬಿಟ್ಟಿದೆ. ಕನ್ನ ಸರ್ ಫ್ಲೈಟ್ ನ ಹೈಜಾಕ್ ಯಾಕೆ ಮಾಡ್ಬೇಕಾಗಿತ್ತು? ಅವ್ರು ಹೈಜಾಕ್ ಮಾಡಿಲ್ಲ. ಅವ್ರು ಯಾವ ಪ್ಲೇನ್ ಅಲ್ಲಿ ಇದ್ರಲ್ಲ ಅದನ್ನ ಯಾರೋ ಹೈಜಾಕ್ ಮಾಡಿದ್ದಾರೆ. ಇವತ್ತು ತುಂಬಾ ಫ್ಲೈಟ್ ಅಪಹರಣ ಆಗಿದೆ. ಒಂದೇ ಪ್ಲೇನ್ ಹೈಜಾಕ್ ಆಗಿರೋದು. ಅವರಿಬ್ರು ಅದೇ ಪ್ಲೇನ್ ಅಲ್ಲಿ ಇದ್ರು. ಅರೆ ನ್ಯೂಸ್ ಸರಿಯಾಗಿ ಕೇಳೋಣ ಇರಿ. ಇಂಡಿಯಾ ವಾಂಟ್ಸ್ ಟು ನೋ ಹೂ. ಯಾಕಂದ್ರೆ ಇಲ್ಲಿ ತನಕ ಹೈಜಾಕ್ ಮಾಡೋದು ಯಾರು ಅಂತ ಗೊತ್ತಾಗಿಲ್ಲ. ಅವರು 2 ಕೋಟಿ ಡಿಮ್ಯಾಂಡ್ ಮಾಡ್ತಿದಾರಂತೆ. ನಮ್ಮ ಪ್ರತಿನಿಧಿಯ ವರದಿ ಪ್ರಕಾರ ಅದು ಗುಮ್ಸುದಾ ನಗರದಲ್ಲಿ ಇಳಿತಾ ಇದೆಯಂತೆ. ಮೇಡಮ್, ನಾವು ಕಾಪಾಡಬೇಕು. ಕನ್ನ ಸರ್ನು ಹಾ, ಇಬ್ರು ಕಾಪಾಡೋಣ. ಯೋಚನೆ ಮಾಡ್ತೀನಿ ರೀ.
ನನ್ನ ಹತ್ರ ಒಂದು ಐಡಿಯಾ ಇದೆ. ಈಶ್ ನಿನ್ನ ಐಡಿಯಾ ತುಂಬಾ ಕೆಡ್ತಾಗಿದೆ. ನಮ್ ಮಿಸಸ್ ಕಾಡ್ಕರ್ ಮತ್ತೆ ಕನ್ಯಾ ಸಾಹೇಬ್ರನ್ನ ಹೆಂಗ್ ಕಾಪಾಡ್ಲಿ ನಾನು? ನೀವು ನಿಜವಾದ ಪೊಲೀಸೇ ಅಲ್ವಾ? ಹಾಗಿದ್ರೆ ಹೋಗಿ ಹಿಡೀರಿ ಹೈಜಾಕರ್ಸ್ನ. ಈಶ್ ಆ ಟಾಪು ನನ್ನ ಏರಿಯಾದಲ್ಲಿ ಬರೋದಿಲ್ಲ. ಅಲ್ಲಿಗೆ ಆ ಏರಿಯಾ ಇನ್ಸ್ಪೆಕ್ಟರ್ ಮಾತ್ರ ಹೋಗ್ತಾರೆ. ಆ ಏರಿಯಾ ಇನ್ಸ್ಪೆಕ್ಟರ್ನ ಕಳಿಸ್ಬೋದಲ್ವಾ? ಅಲ್ಲಿಗೆ ಪೊಲೀಸರು ಹೋದ್ರೆ ಅಲ್ಲಿರೋ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಸರ್ಕಾರ ಈಗ ಯಾವುದೇ ತರ ಚರ್ಚೆ ಮಾಡೋದಿಲ್ಲ. ಹಾಗಾದ್ರೆ ನಾವು ಮಾಡ್ತೀವಿ, ನಾವೇ ಹೋಗ್ತೀವಿ ಅವ್ರನ್ನ ಬಿಡಿಸೋದಿಕ್ಕೆ. ಈಶ್ ನೀವು ದಡ್ಡೊಂದ್ ತರ ಮಾತಾಡ್ಬೇಡಿ. ಟಾಪುಗೆ ನೀವೇನು ಹಾರ್ಕೊಂಡು ಹೋಗ್ತೀರಾ? ಒಂದೊಂದ್ ಸಾರಿ ಆಫ್ ಆಗಿರೋ ಬಲ್ಬ್ಗಳು ಸಖತ್ತಾಗಿ ಉರಿಯುತ್ತೆ. ಧನ್ಯವಾದಗಳು ಇನ್ಸ್ಪೆಕ್ಟರ್ ಪಾಂಡ, ನಾವು ಹಾರ್ಕೊಂಡು ಹೋಗ್ತೀವಿ. ಎನಿ ಡೌಟ್? ನೀನ್ ಮೂರ್ಖ, ಹಾರ್ಕೊಂಡು ಹೋಗೋ ಲೈಸೆನ್ಸ್ ನಿನ್ನ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ನಾವು ಹೇಗೆ ಹಾರದ್ದು? ಮೂರ್ಖ, ವಿಮಾನದಲ್ಲಿ ಹಾರ್ಕೊಂಡು ಹೋಗೋಣ. ಏನು ಡೌಟ್? ಒಳ್ಳೆ ಐಡಿಯಾ, ನಡೀರಿ ಇನ್ಸ್ಪೆಕ್ಟರ್ ಪಾಂಡ. ಈಶ್ ಈಶ್ ನಡೀರಿ. ನಾನು ಅಲ್ಲಿಗೆ ಹೋಗೋದಿಲ್ಲ. ಈಶ್ ಬಿಡಿ ನನ್ನ. ಬನ್ನಿ ಇನ್ಸ್ಪೆಕ್ಟ್ರೇ, ಬನ್ನಿ, ಬೇಗ ಬನ್ನಿ. ಬನ್ನಿ. ಬಿಡಿ ನನ್ನ, ನಾನಲ್ಲಿ ಹೋಗಕ್ಕಾಗಲ್ಲ. ಈಶ್ ಈಶ್ ನಾನು ಹೋಗಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿ ಡ್ಯೂಟಿ ಬಿಟ್ಟು ಅಲ್ಲಿಗೆ ಹೋದ್ರೆ ನನ್ ಕೆಲ್ಸ ಕಳ್ಕೋಬೇಕಾಗುತ್ತೆ. ಸರ್, ನಮ್ಗೆ ನಿಮ್ ಸಹಾಯದ ಅವಶ್ಯಕತೆ ಇದೆ. ಹಾ, ನಾನು ಹೆಲ್ಪ್ ಮಾಡ್ತೀನಲ್ಲ. ನನ್ ಫ್ರೆಂಡ್ ಫ್ಲೈಯಿಂಗ್ ಕ್ಲಬ್ ಇದೆ. ನೀವೆಲ್ಲರೂ ಅಲ್ಲಿಗೆ ಹೋಗೋದಿಕ್ಕೆ ಪ್ಲೇನ್ ಅರೇಂಜ್ ಮಾಡಿಸ್ತೀನಿ. ಓಕೆ? ಹೋಗೋದಕ್ಕೇನೋ ವ್ಯವಸ್ಥೆ ಆಯ್ತು. ಇನ್ ಮಿಕ್ಕಿದ್ನ ನಾವು ನೋಡ್ಕೊಳ್ಳೋಣ. ನಡೀರಿ. ಈಶ್ ಪ್ರಾಣ ತಿನ್ಬಿಟ್ರು. ಚಿಕ್ ಬ್ರದರ್, ಅಲ್ಲೋಡು, ಪಾಂಡ ಸಾಬ್ರ ಜೀಪ್. ವಿಮಾನನ ಬಿಡು, ನಾವಿದ್ರಲ್ಲಿ ದ್ವೀಪದ ಮೇಲೆ ಹೋಗೋಣ. ದ್ವೀಪ ಸಮುದ್ರದ ಮಧ್ಯೆ ಇರುತ್ತೆ, ಅಲ್ಲಿಗೆ ರೋಡಿಂದ ಹೋಗಕ್ಕಾಗಲ್ಲ. ಓಕೆ, ಆದ್ರೆ ನಾವು ಪೈಲಟ್ ಹತ್ರ ಹೋಗ್ಬಹುದಲ್ವಾ? ಸ್ಕೂಟರ್ ಬದಲು ಜೀಪ್ ನಲ್ಲಿ ಬೇಗ ತಲುಪಬಹುದು. ಎನಿ ಡೌಟ್? ಗಾಡಿ ನಾನು ನೋಡಿಸ್ತೀನಿ. ಈಶ್ ಸರ್ಕಾರದ ಗಾಡಿ ತಗೊಂಡ್ ಹೋಗ್ತಿದ್ದಾರೆ, ಅವ್ರನ್ನ ಫಾಲೋ ಮಾಡಿ. ಫಾಲೋ ಹೆಂಗ್ ಮಾಡೋದ್ ಸರ್? ಅವ್ರ ಜೀಪ್ನೇ ತಗೊಂಡೋಗಿದಾರಲ್ಲ. ಅವ್ರ ಸ್ಕೂಟರ್ ಇದೆ ಅಲ್ಲಿ, ನಡಿ. ಇದ್ರಲ್ಲಿ ಅವ್ರನ್ನ ಫಾಲೋ ಮಾಡೋಣ. ಇನ್ಸ್ಪೆಕ್ಟರ್ ಪಾಂಡ ಹಿಂದೆ ಬರ್ತಾ ಇದ್ದಾರೆ. ಬಹುಶಃ ಅವ್ರು ನಮ್ಮ ಜೊತೆ ರೇಸಿಂಗ್ ಮಾಡ್ತಾ ಇರಬೇಕು. ಈಶ್ ಎಷ್ಟಲ್ಲಿ ಹೇಳಿದ್ದೀನಿ ನಿಂಗೆ ಜೀಪ್ನ ಸರ್ವಿಸ್ ಕೊಡು ಅಂತ? ಆಯ್ತು ಸರ್. ಬೇಗ ಹೋಗು, ಬೇಗ. ರೈಟ್ ಹೋಗು, ಲೆಫ್ಟ್ ಹೋಗು, ರೈಟ್ ಲೆಫ್ಟ್, ಸೀದಾ ಹೋಗು. ಅರೆ ಸೀದಾ ಹೋಗು, ಅರೆ ಲೆಫ್ಟ್, ಅರೆ ಅವ್ರ ಹಿಂದೆ ಹೋಗು. ಎಲ್ಲಿಗೆ ಹೋಗ್ತೀಯ ನೀನು? ಈಶ್ ಇಲ್ಲೇ ಸಿಕ್ಬಿಟ್ರಲ್ಲ. ಬನ್ನಿ, ಕಲ್ಲಂಗಡಿ ತಿಂತೀಯಾ? ಅಯ್ಯಯ್ಯ. ಈಶ್ ಅರೆ ಹುಷಾರು, ನಾನು ಬಿದ್ದೋಗ್ತೀನಿ. ಈಶ್ ಈಶ್ ಅರೆ ಅದನ್ನ ನಿಧಾನಕ್ಕೆ ಕೊಡ್ಸು, ಅದು ಸರ್ಕಾರದ ಗಾಡಿ. ಚಕ್ರ ಸರ್ಕಾರದ್ದು, ಇದನ್ ತಗೋ. ಅಯ್ಯೋ ಇಲ್ಲ. ಹನಿ, ಒಂದ್ ಚಕ್ರ ಕಳಿಸ್ಕೊಂಡ್ಬಿಡ್ತು. ಪರವಾಗಿಲ್ಲ, ಇನ್ನೂ 3 ಚಕ್ರ ಇದೆಯಲ್ಲ. ನಾನು ಸ್ಕೂಟರ್ನ 2 ಚಕ್ರದಲ್ಲೇ ಓಡಿಸೋದು. ಹಾಯ್, ನಮ್ನ ಇನ್ಸ್ಪೆಕ್ಟರ್ ಪಾಂಡ ಕಳ್ಸಿದ್ರು. ಓಯ್ ಬನ್ನಿ, ಕೂತ್ಕೊಳ್ಳಿ, ಹಾರ್ಕೊಂಡೋಗಿ.
ಇಲ್ಲ, ನಾವು ಪೈಲಟ್ ಅವ್ರನ್ನ ಭೇಟಿ ಆಗ್ಬೇಕು. ನಾನ್ ಪೈಲಟ್ ಹಾರಿಸ್ಕೊಂಡು ಹೋಗ್ತೀನಿ. ನಮಗೆ ಕಾಗದ ವಿಮಾನ ಹಾರ್ಸೋ ಪೈಲಟ್ ಬೇಡ, ನಿಜವಾದ ವಿಮಾನ ಹಾರ್ಸೋ ಪೈಲಟ್ ಬೇಕು. ನಾನೇ ಅದು ಚಿಕ್ಕ ವಯಸ್ಸಿಂದ ಪ್ಲೇನ್ ಹಾರಿಸ್ತಾ ಇದ್ದೀನಿ. ಕಾಗ್ದದ್ದ ಚಿಕ್ಕ ವಯಸ್ಸಲ್ಲಿ ಪೇಪರ್ ಅಲ್ಲಿ ಹಾರಿಸ್ತಿದ್ದೆ, ಆಮೇಲೆ ರಿಮೋಟ್ ಕಂಟ್ರೋಲ್ದು, ಈಗ ಪ್ಲೇನ್. ನಮಗೊಂದು ಹೆಲಿಕಾಪ್ಟರ್ ಬಾಡಿಗೆ ಬೇಕಾಗಿತ್ತು. ಎನಿ ಡೌಟ್? ಇಲ್ಲ ಇಲ್ಲ, ಇನ್ಸ್ಪೆಕ್ಟರ್ ಪಾಂಡವ್ರ ಹತ್ರ ಮಾತಾಗಿದೆ. ಡೌಟ್ ಏನಕ್ಕೆ? ನಮ್ಗೆ ದ್ವೀಪದ ಮೇಲೆ ಹೋಗ್ಬೇಕು. ದ್ವೀಪ, ಮರುಭೂಮಿ, ಪರ್ವತ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಹಾರ್ಕೊಂಡು ಹೋಗೋಣ. ಮುಂದಕ್ಕೆ ಹೋಗಪ್ಪ, ಇವಾಗ ಬೋಣಿ ಆಗ್ತಾ ಇದೆ. ನಾನ್ ಭಿಕ್ಷುಕ ಅಲ್ಲ, ಇನ್ಸ್ಪೆಕ್ಟರ್ ಪಾಂಡ ನಾನು. ಇನ್ಸ್ಪೆಕ್ಟರ್ ನೀನು, ಮತ್ತೆ ಬಿಕಾರಿ ಯಾಕಾಗಿದ್ದೀಯಾ? ನಾನೇನ್ ಭಿಕ್ಷುಕ ಅಲ್ಲ. ಮತ್ ಯಾಕೆ ಇವ್ರು ನಿನ್ನ ಮುಂದಕ್ಕೆ ಹೋಗಪ್ಪ ಅಂತ ಇದಾರಲ್ಲ? ಅವ್ನ್ ನನ್ನನ್ನ ಭಿಕ್ಷುಕ ಅನ್ಕೊಂಡಿದ್ದಾನೆ. ಅಯ್ಯೋ ಪಾಂಡ ಸರ್, ಕೂತ್ಕೊಳ್ಳಿ. ಟೀ ತರಿಸ್ಲಾ? ನೀರ್ ತರ್ಸು. ಟೀಯಿಂದ ಮುಖ ತೊಳೆದ್ರೆ ಸುಟ್ಟೋಗ್ಬಿಡುತ್ತೆ. ನಾನ್ ಕುಡಿಯೋದಕ್ ತರಿಸ್ಲಾ ಅಂತ ಕೇಳಿದ್ದು. ಟೈಮ್ ಇಲ್ಲ. ನಮ್ ಮೇಡಮ್ ಇದ್ದಿದ್ ಪ್ಲೈನ್ ದ್ವೀಪದಲ್ಲಿರೋ ಹೈಜಾಕರ್ಸ್ ಹತ್ರ ಇದೆ. ನಾವು ದ್ವೀಪಕ್ಕೆ ಹೋಗ್ಬೇಕು. ಹೈಜಾಕರ್ಸ ಹುಚ್ಚಿಡ್ದೀಯ ನಿಂಗೆ? ನಾನೆಲ್ಲೂ ಹೋಗಲ್ಲ, ಹಾರ್ಕೊಂಡು ಹೋಗ್ತೀನಿ ಅಷ್ಟೇ. ನಮ್ ಮೇಡಮ್ ತೊಂದ್ರೆಯಲ್ಲಿದ್ದಾರೆ. ಇಲ್ಲ, ಅವ್ರನ್ನೆಲ್ಲ ಹೆಲಿಕಾಪ್ಟರ್ನು ಕೂಡ ಹೈಜಾಕ್ ಮಾಡ್ಬಿಡ್ತಾರೆ. ಓಕೆ, ನಮ್ಗೆ ಹೆಲಿಕಾಪ್ಟರ್ ಕೊಡು, ನಾವೇ ಹಾರ್ಕೊಂಡು ಹೋಗ್ತೀವಿ. ಓಕೆನಾ? ಬೇಡ, ಅಲ್ಲ ಜೀಪ್ ಕತೆ ಏನಾಗಿದೆ ನೋಡು. ಅವನು 3 ಚಕ್ರದಲ್ಲೇ ಓಡಿಸ್ಕೊಂಡ್ ಬಂದಿದ್ದಾನೆ ನೋಡು. ಯೋಚನೆ ಮಾಡು, ಅವನಿನ್ ಹೆಲಿಕಾಪ್ಟರ್ದು ಬರೀ ಫ್ಯಾನ್ ಮಾರ ತಗೊಂಡ್ ಬರ್ತಾನೆ. ಇಲ್ಲ, ಒಂದು ನಮ್ ಜೊತೆ ಬಾ, ಇಲ್ಲ ಅಂದ್ರೆ ಹೆಲಿಕಾಪ್ಟರ್ ಕೊಡು. ನಾನ್ ಬರ್ತೀನಿ, ಆದ್ರೆ ಅಲ್ಲೆಲ್ಲೂ ಲ್ಯಾಂಡ್ ಮಾಡಲ್ಲ. ಹಾ ಸರಿ ಸರಿ, ನಾವಲ್ಲಿ ಹೋದ್ಮೇಲೆ ಹೆಂಗೋ ಒಂದ್ ಇಳಿತೀವಿ. ವಾ, ಏನ್ ಸಖತ್ತಾಗಿದೆ ಸೀನು. ನೋಡಿ ನೋಡಿ, ನಾನು ಮೊದ್ಲೇ ಹೇಳಿದ್ದೀನಿ, ದ್ವೀಪದಲ್ಲಿ ಹೈಜಾಕರ್ಸ್ ಇದ್ದಾರೆ. ನಾನಲ್ಲಿ ಲ್ಯಾಂಡ್ ಮಾಡಲ್ಲ, ನೆನ್ಪಿದೆ ತಾನೇ? ಸರಿ, ನಾವು ಪ್ಯಾರಾಶೂಟ್ ಹಾಕೊಂಡು ಹಾರ್ತೀವಿ. ಅರೆ, ಪ್ಯಾರಾಚೂಟ್ ಇಂದ ಹಾರು ಹಾಗಿದ್ರೆ ಹೆಲಿಕಾಪ್ಟರ್ ಯಾಕೆ ತಂದ್ರಿ ನೀವು? ಹಿಂದೆ ಕೂತ್ಕೋ ಹೋಗು. ಹೋಗು. ಹೆಡ್ಫೋನ್ ಯಾಕೆ ಇಟ್ಟಿದ್ಯಾ? ಹಾಡಂತೂ ಹಾಕ್ತಾ ಇಲ್ವಲ್ಲ? ಇದು ಕಂಟ್ರೋಲ್ ರೂಮ್ ಅವ್ರ ಜೊತೆ ಮಾತಾಡಕ್ಕೆ. ಇದೇನ್ ಸ್ವಿಚ್ಚಾ? ಅಯ್ಯೋ, ಅದು ಹೆಲಿಕಾಪ್ಟರ್ ಇರೋ ಫ್ಯಾನ್ದು ಸ್ವಿಚ್. ಫ್ಯಾನ್ ಯಾಕೆ ಹಾಕಿದ್ಯಾ? ಮೊದ್ಲೇ ಎಷ್ಟು ಚಳಿ ಇದೆ ಇಲ್ಲೆಲ್ಲ. ಬೇಡ. ಹನಿ. ಓಯ್, ಹನಿ. ಅಯ್ಯಯ್ಯೋ. ಓಯ್, ಓಯ್. ಆ, 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 ಆ. ಹನಿ. ಒಬ್ಬಟ್ ಏನಾದ್ರೂ ಮಾಡು. ಅರೆ ಅರೆ, ನಾನೇನ್ ಹರ್ಕಲಸ ಹೆಲಿಕಾಪ್ಟರ್ ಬಿಡೋದನ್ನ ತಪ್ಸೋದಿಕ್ಕೆ. ಓಯ್, ಬದುಕಿದ್ವಿ. ಅವನ್ ಮಲಗಿದ್ದಾನೆ ಚಿಕ್ಕ ಬ್ರದರ್. ದೊಡ್ಡ ಅವ್ರ ಪ್ರಜ್ಞೆ ತಪ್ಪಿದ್ದಾರೆ. ಈಗ ಹೆಲಿಕಾಪ್ಟರ್ ಯಾರು ಓಡಿಸ್ತಾರೆ? ನಾನ್ ಓಡಿಸ್ತೀನಿ. ನನ್ನ ಹತ್ರ ರಿಮೋಟ್ ಹೆಲಿಕಾಪ್ಟರ್ ಇತ್ತಲ್ಲ, ನನಗೆ ಓಡ್ಸಕ್ ಬರುತ್ತೆ. ಹ್ಮ್. ಇದೆಲ್ಲಿಂದ ಬಂತು? ಇದು ಯಾಕೋ ನಾನು ಹಿಂದೆನೇ ಬರ್ತಿದ್ಯಲ್ಲಪ್ಪ. ಅರೆ, ಗುಬ್ಬಚ್ಚಿ ಎಲ್ಲಿಂದ ಬಂತು? ಹಿಂದೆ ಹೋಗು, ಎದುರುಗಡೆಯಿಂದ ಹೊಟ್ಟೋಗು. ಒಂದ್ ಕೆಲಸ ಮಾಡ್ತೀನಿ, ಮೇಲೆ ಹೋಗ್ಬಿಡ್ತೀನಿ. ನನಗನ್ಸುತ್ತೆ ಗುಬ್ಬಚ್ಚಿ ಹೋಯ್ತು ಅಂತ. ಈಗ ಮೇಲ್ ತಗೋತೀನಿ ನಾನು. ಇದು ಮತ್ತೆ ಬರ್ತಿದೆ. ಅಯ್ಯೋ ಕತೆ, ನನ್ನ ಪ್ರಾಣ ತೆಗೆದಿದ್ದಲ್ಲೋ.
ಬನ್ನಿ ನೋಡಲ್ಲಿ. ಅಯ್ಯ ಹನಿ ಹುಷಾರು, ನಾವೆಲ್ಲ ನೆಲಕ್ಕೆ ಬಿದ್ದು ಹೋಗ್ತೀವಿ. ಭೂಮಿಗೆ ಸಿಕ್ಕಾಕೊಳ್ಳಲ್ಲ, ಕೆಳಗಡೆ ಸಮುದ್ರ ಇದೆ. ಅಯ್ಯೋ ಅಯ್ಯೋ ದೇವ್ರೇ, ಅಯ್ಯ ತಪ್ಪಿಸ್ಕೊಂಡ್ವಿ. ಚಿಕ್ ಬ್ರದರ್, ಹೆಲಿಕಾಪ್ಟರ್ ಓಡಿಸೋದು ತುಂಬಾ ಈಸಿ. ಪ್ಯಾರಾಶೂಟ್ ಹಾಕೊಳ್ಳಿ, ನೀವ್ ಹೇಳಿ ಜಾಗ ಬಂತು. ನೆನ್ಪಿಟ್ಕೊಳ್ಳಿ, ಇವರಲ್ಲಿ ಯಾರು ಇಲ್ಲಿಂದ ಹೋಗ್ಬಾರ್ದು. ಒಬ್ಬ ಓಡಿದ್ರು ಕೂಡ ಇಲ್ಲಿರೋರು ಎಲ್ರ ಕಥೆನೂ ಮುಗಿಸ್ಬಿಡ್ತೀರಿ. ಅರೆ ಟೊಮೊಟೊ 20 ರೂಪಾಯಿಗೆ ಸಿಗ್ತಾ ಇದೆ, ಆದ್ರೆ ಇಲ್ಲಿ ಎಲ್ಲ ತೆಂಗಿನಕಾಯಿ ತರ ಕಾಣಿಸ್ತಾ ಇದೆ. ಹೊಡಿತಪ್ಪಳೆ. ಗೋಲಿ ತಿಂತ್ಯಾ? ಆ ನನಗೆ ತಲೆ ಸುತ್ತಾ ಇದೆ, ಮತ್ತೆ ತಲೆನೋವು ಜಾಸ್ತಿ ಇದೆ. ಒಂದು ಗೋಲಿ ತಿನ್ಸು. ಅವರು ಗನ್ನಿನ ಗೋಲಿ ಬಗ್ಗೆ ಮಾತಾಡ್ತಿರೋದು. ಓ ಓ ಓ ಇಲ್ಲ 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 ಇಲ್ಲ, ನಾನು ಗೋಲಿ ತಿನ್ನಲ್ಲ. ನಿಲ್ಸು ನಿಲ್ಸು, ಬೇಡ ಗೋಲಿ ಹೊಡಿಬೇಡ, ನಿಲ್ಸು, ಬೇಡ ಬೇಡ ಬೇಡ, ತಿನ್ನಲ್ಲ. ಅರೆ ಹೋಯ್, ಇದನ್ನ ಕೆನ್ನಾಗಿ ಹೊಡೆಯೋದು ಅಂತಾರೆ. ಚಪ್ಪಳೆ ಬಡಿಯೋದು ಅಂದ್ರೆ ಹೀಗೆ. ನಂಗ್ ದಯವಿಟ್ಟು ಮೊದ್ಲು ಆ ಗನ್ನನ್ನ ಕೊಟ್ಬಿಡಿ. ಇವತ್ ನಾನೇ ಇವ್ರನ್ನ ಶೂಟ್ ಮಾಡ್ಬಿಟ್ಟು ನೇರವಾಗಿ ಜೈಲ್ಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ ಇದನ್ನ. ಓ ಇಲ್ಲ ಇಲ್ಲ, ಇವ್ರನ್ ಮುಂದೆ ಏನೋ ಹೇಳೋಲ್ಲ. ಖನ್ನಾ ಸರ್ ಸಾರಿ ಹೇಳಿ. ಬೀಗನ ನಾನು ಹೇರ್ ಪಿನ್ ಇಂದ ತೆಗಿತೀನಿ. ನನ್ನನ್ನು ಬಿಟ್ಬಿಡಿ, ಒಂದ್ಸಾರಿ ಸಾರಿ ಕೇಳ್ತೀನಿ. ಹೊಡಿರಿ ಚಪ್ಪಾಳೆ. ಅಯ್ಯೋ ದೇವ್ರೇ, ನಮ್ಮನ್ನ ಇವನಿಂದ ಕಾಪಾಡು. ಏನ್ ಮಾಡ್ತಾ ಇದೀರೋ? ಕುಸ್ತಿಗೆ ತಯಾರಾಗ್ತಿದ್ದೀರಲ್ಲ, ಪ್ಯಾರಾಚೂಟ್ ಇಂದ ಇಳಿಬೇಕು ನೀವು. ಇಲ್ಲ, ನನ್ನಿಂದ ಆಗ್ತಿಲ್ಲ. ನಾವು ಹಾರ್ಬಿಡೋಣ. ನಾನು ವಾಪಸ್ ಹೋಗ್ತೀನಿ. ಇಲ್ಲ ಅಂದ್ರೆ ಇಲ್ಲ ಇಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ಡಾಕ್ಟರ್, ಬಾ ನನ್ ಜೊತೆ, ನಾನ್ ತೋರಿಸ್ತೀನಿ. ನಾನು ಹಾರಲ್ಲ. ಸರಿಯಾಗಿದ್ರೆ ಕೆಳಗಡೆ ಹೋಗಿ ನನ್ನ ಟವಲ್ ತಗೊಂಡ್ ಬಾ, ಹೋಗು. ನಾನು ಹಾರೋದಿಲ್ಲ. ಅರೆ ಜೋರ್ದಾರ್, ನಾನ್ ಮರ್ತೆ ಹೋದೆ. ನಾನ್ ನಿಂಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಇಲ್ಲಿ ನೋಡು, ಹೋಗಿ ಹಿಡ್ಕೋ. ಎಂತ ಮಾತು ಎಂತ ಮಾತು ಎಂತ ಮಾತು. ಇವತ್ತು ನೀವು ಎಲ್ರೂ ರೆಕ್ಕೆ ಇಲ್ದೇನೆ ಹಾರ್ತಾ ಇದ್ದೀರಾ. ಮೂಳೆ ಸಿಕ್ಬಿಡ್ತು. ಕೆಳಗಡೆ ನೋಡು ಜೋರ್ದಾರ್, ಪ್ಯಾರಾಶೂಟ್ ಓಪನ್ ಮಾಡು, ಇಲ್ಲ ನಿನ್ ಮೂಳೆ ಸಿಗಲ್ಲ. ಚಿಕ್ ಬ್ರದರ್, ಇವನ್ ತಿರ್ಗಾ ವಾಪಸ್ ಹೋಗ್ತಾನೆ. ಪಕ್ಕಕ್ಕೆ ತಿರುಗಿ, ಇಲ್ಲಾಂದ್ರೆ ಇಲ್ಲೇ ಕ್ರಾಶ್ ಆಗ್ಬಿಡುತ್ತೆ. ಏನು ಡೌಟ್? ಎಲ್ರು ನೋಡಿ, ನಾನ್ ಕೆರೆ ಒಳಗಡೆ ಹೆಂಗ್ ಜಂಪ್ ಮಾಡ್ತೀನಿ ಅಂತ. ಏ ವಾವ್,
ಸೀ ಫುಡ್, ಅದು ಫ್ರೆಶ್, ಸಕ್ಕತ್ತಾಗಿರುತ್ತೆ. ಆ? ಇದು ನನ್ನ ಸ್ಟೈಲ್. ಆ, ಆ. ಏ ಬೆಕ್ಕೆ, ಇವತ್ ನನಗೆ ಊಟ ನೀನೆ. 2 ಟೈಮ್ ಕರೆಕ್ಟ್ ಆಗತ್ತೆ. ನಿಮ್ಮಮ್ಮ ಮಾಡಿಟ್ಟಿರೋ ಊಟ ಅನ್ಕೊಂಡೆ ನಾವು ತಿನ್ನಕ್ಕೆ. ಅಯ್ಯೋ ದೇವ್ರೆ, ಆಕಾಶದಿಂದ ಬಿದ್ದು ಸಿಮ್ಮದ್ ಬೈಕ್ ಸಿಕ್ಕಾಕೊಂಡ್ಬಿಟ್ಟೆ. ಐ ಸಾರಿ. ಹೊಡೆದಾಕ್ ಬೇಡ. ಇದ್ಯಾವ ತರ ಪ್ರಾಣಿನಪ್ಪ ಇದು? ಹಿಂಗಿದೆ. ಓಡ್ಬಿಡ್ತೀನಿ. ಅರೆ ಪ್ಯಾರಾಶೂಟ್ ಎಲ್ಲಿ ಸಿಕ್ಕಾಕೊಂಬಿಟ್ಟೆ? ಸರಿಯಾಗಿ ಕೆಳಗಡೆ ಇಳಿ. ಹಲೋ, ಸಿಕ್ಕಾಕೊಂಡಿದ್ದೀನಿ, ಸಹಾಯ ಮಾಡು. ಬಂದೆ. ಥ್ಯಾಂಕ್ ಯು. ಒಳ್ಳೆ ಮಸಾಜ್ ಮಾಡ್ತಾ ಇದ್ದೀಯಾ? ಚಿಕ್ಕಬೇಕು, ಚೆನ್ನಾಗೇ ಇದೆ. ಇವತ್ ರಾತ್ರಿ ಒಳ್ಳೆ ಡಿನ್ನರ್ ಸಿಕ್ತು ನಂಗೆ. ಇವನ್ನ ನಗ್ಸಿನೇ ಯಾಮರ್ಸ್ಬಿಟ್ಟ. ಅರೆ ಕಿಟ್ಟಿ ಎಷ್ಟು ಸ್ಮಾರ್ಟು ನೋಡಿ, ಎಷ್ಟು ಚೆನ್ನಾಗಿ ಲ್ಯಾಂಡ್ ಮಾಡಿದ್ಲು. ವಾವ್, ಈ ಕಾಡ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ತಿರ್ಗಾಡಕ್ಕೆ ತುಂಬಾನೇ ಮಜವಾಗಿರುತ್ತೆ. ಇಲ್ಲಿ ಬೇರೆ ಬೇರೆ ತರ ಪ್ರಾಣಿಗಳಿವೆ. ಕಾಡ್ನಲ್ಲಿ ಪ್ರಾಣಿಗಳಲ್ದೆ ಏನ್ ಕ್ರಿಕೆಟ್ ಪ್ಲೇಯರ್ ಇರ್ತಾರ? ದೀಪದ ಮೇಲೆ ಹೇಗೋ ಬಂದ್ಬಿಟ್ವಿ, ಆದ್ರೆ ಮೇಡಮ್ ಮತ್ತೆ ಖನ್ನಾ ಸರ್ನ ಹೇಗ್ ಬಿಡಿಸೋದು? ನಾವು ಹೈಜಾಕರ್ಸ್ ಮೇಲೆ ಅಟ್ಯಾಕ್ ಮಾಡ್ಬೇಕಾಗುತ್ತೆ. ಹಾ, ಡೈರೆಕ್ಟ್ ಫೈಟ್. ಆದ್ರೆ ಅವ್ರ ಹತ್ರ ಗನ್ಗಳಿರ್ತವೆ. ಹಾ, ಅದಕ್ಕೆ ನಾವು ರಾತ್ರಿಲಿ ಅಟ್ಯಾಕ್ ಮಾಡಿ ಅವ್ರ ಗನ್ ಹಾಕಿತ್ಕೊಳ್ಳೋಣ ಅಲ್ವಾ? ರಾತ್ರಿ ಆಗೋವರೆಗೂ ಹೇಗ್ ಅಟ್ಯಾಕ್ ಮಾಡೋದು ಅಂತ ಪ್ಲಾನ್ ಮಾಡ್ಕೊಳ್ಳೋಣ. ಅಲ್ಲಿ ನೋಡಿ, ಅಲ್ಲಿದೆ ಪ್ಲೇನ್. ನಿದ್ದೆ ಬರ್ತಾ ಇದೆ. ಇಬ್ರು ಎದ್ದಿರೋಣ, ಇಬ್ರು ಮಲಗಿರೋಣ. ಆಯ್ತು, ಮೊದ್ಲು ಇವನು ಮತ್ತೆ ನಾನು ಮಲ್ಕೋತೀವಿ. ಬಾರೋ. ಗುಡ್ ನೈಟ್. ಅಯ್ಯೋ, ಏನು ಇರಲ್ಲ, ಮೊಲ ಇರುತ್ತೆ, ಬಾ. ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ.
ಅವ್ರ ಹತ್ರ ಗನ್ಸ್ ಇದೆ, ಏನೇ ಮಾಡಿದ್ರು ಹುಷಾರಾಗಿ ಮಾಡ್ಬೇಕು. ಓಕೆ. ಮೊದಲು ನಿಶಬ್ದವಾಗಿ ಇವರಿಂದ ಗನ್ ಕಿತ್ಕೋಬೇಕು. ನಾನ್ ಕನ್ನ ಸರ್ನ ಬಿಡಿಸ್ತೀನಿ. ಚಿಕನ್ ಬಿರಿಯಾನಿ ತಿನ್ಬೇಕು. ಓ ಭಗವಂತ, ನನ್ನ ಇವರಿಂದ ಕಾಪಾಡು. ಎದ್ದೇಳಿ. ಹಾ? ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಬಾಸ್ ಅವ್ನು ಶೂಟ್ ಮಾಡ್ಬಿಡ್ತಾನೆ. ಈ ಗನ್ ತಗೋ, ನನಗೆ ಬೇಡ ಇದು. ಅಯ್ಯೋ ಆ ಕಡೆ ಬೇಡ, ಈ ಕಡೆ ಬೇಡ. ಬಂದೂಕ್ ತೆಗೀರಿ. ಯವನ ಅನ್ನೋದು ಒಂದಿನ ಕಳೆದು ಹೋಗುತ್ತೆ. ಗೆಳೆಯ ಗಂತೆಗೆ ಇಲ್ಲ ಅಂದ್ರೆ ನಾವೇ ಕಳೆದು ಹೋಗ್ತೀವಿ. ಹೊಡಿರಿ ಚಪ್ಪಾಳೆ. ನಿನ್ನ ಎಲ್ರಿಗಿಂತ ಮೊದಲು ಸಾಯಿಸ್ತೀನಿ ಕಣ. ಇಲ್ಲ, ಮೇಡಮ್ ಶೂಟ್ ಮಾಡಬೇಡ ನೀನು. ಹಾಗಾದ್ರೆ ನಿಮ್ ಗನ್ಗಳನ್ನೆಲ್ಲ ಎಸಿರಿ. ಓಡಿ ಇಲ್ಲಿಂದ. ಓಡಿ. ನನ್ ಗಿಳಿ. ಓಯ್. ಐಡಿಯಾ. ಏಯ್ ಓಡಿ. ಓಪನ್ ಮಾಡಿ, ಬಾಗಿಲು ತೆಗೀರಿ. ಬದುಕ್ಬಿಟ್ಟೆ. ಇಲ್ಲ, ಇನ್ನು ಬದುಕಿಲ್ಲ. ಓಡು ಓಡು. ಮೇಡಮ್, ಕನ್ನ ಸರ್ ಬನ್ನಿ. ಬೇಗ ನಡೀರಿ. ನಿಂತ್ಕೊಳ್ಳಿ. ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್ ಮಾಡಿದೆ. ತುಂಬಾ ವಿಚಿತ್ರವಾದ ಗುಹೆ ಇದು. ಯಾರಿರ್ತಾರೆ ಇಲ್ಲಿ? ನಾನು ಇಲ್ಲಿಗೆ ಬಂದಿದ್ದೀರಾ ಅಂದ್ಮೇಲೆ ಇಲ್ಲಿಂದ ಹೋಗೋದಕ್ಕಾಗಲ್ಲ. ಇದು ಈ ಬಾಸ್ ಸ್ಟೈಲು. ಯಾರು ಬಾಸು? ನಾನೇ. ಅಟ್ಯಾಕ್. ಅಟ್ಯಾಕ್. ಅರೆ, ಒದೇ ಬದಲು ಮುತ್ತ ಕೊಡ್ತಾ ಇದೀಯ ನೀನು. ಅಯ್ಯೋ ನನ್ನ ಕತ್ತು. ಓಯ್, ಸಾಕ್ ತಿಳ್ಸು. ಮಗು ಪ್ರಾಣ ಯಾಕೆ ತೆಗಿತೀಯಾ?
ಯಾರನ್ನು ನಮ್ ಗುಹೆಯಿಂದ ಆಚೆ ಹೋಗೋದಕ್ ಬಿಡಬೇಡಿ, ಅರ್ಥ ಆಯ್ತಾ? ಒಂದ್ ನಿಮಿಷ ನಿಲ್ಲಿ ರಾಬಿಟ್. ರಾಬಿಟ್, ನಾನು ಈ ಗ್ಯಾಂಗ್ ನ ಬಾಸ್. ಆದ್ರೆ ನೀವು ರಾಬಿಟ್ ಅಲ್ವಾ, ಸಿಂಹ ಏನಾಗಲ್ವಲ್ಲ? ಓಯ್, ಯಾರು ನಮ್ ಗುಹೆಗಡೆ ಬರೋ ತಾಕತ್ತಿಲ್ಲ ಗೊತ್ತಾ? ಅಂತದ್ರಲ್ಲಿ ನಿಮ್ಗೆಲ್ಲ ಹೇಗ್ ಧೈರ್ಯ ನಮ್ ಗುಹೆಗ್ ಬರಕ್ಕೆ? ಪ್ಯಾಂಥರ್ ವಯಸ್ಸು ಹೊಡೆದೋಗಿರೋ ಡೋಲ್ ತರ ಇದೆ. ವಾರಿಯರ್ ರಾಬಿಟ್ ಟೀಮ್ ಮೇಲೆ ಅಟ್ಯಾಕ್, ಎಲ್ರನ್ನು ಮಾಡ್ತೀನಿ ಕಚಾಕ್. ಇದು ಬಾಸ್ ನ ಸ್ಟೈಲು. ನಾವು ಹೈಜಾಕರ್ಸ್ ನಿಂದ ತಪ್ಪಿಸ್ಕೊಳ್ಳೋಕೆ ಈ ಗುಹೆ ಒಳಗಡೆ ಬಂದಿದೀವಿ. ಹೈಜಾಕರ್ಸ್ ಅವ್ರು ನಮ್ ಪ್ಲೇನ್ ಹೈಜಾಕ್ ಮಾಡಕ್ ಬಂದಿರ್ಬೋದು. ಏ, ಇದು ಗುಜರಿ ಫ್ಲೈಟು. ಇದನ್ಯಾರು ಅಪಹರಣ ಮಾಡ್ತಾರೆ? ಗುಜ್ರಿ ಅಂದ ನೀನು. ಅಯ್ಯಮ್ಮ, ನನ್ ಕಿವಿ ವಾಪಸ್ ಬಂತು. ಯಾವ ವಸ್ತು ನಮ್ದಾಗಿರುತ್ತೋ ಅದು ಜೀವಕ್ಕಿಂತ ಜಾಸ್ತಿ ಪ್ರಿಯವಾಗಿರುತ್ತೆ. ಎನಿ ಡೌಟ್? ರೈಟ್. ನಾನು ಹೈಜಾಕರ್ಸ್ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅವರು ಈ ದ್ವೀಪದಿಂದ ಒಂದು ಆಂಟಿಕ್ ಪೀಸ್ ನ ಕತ್ಕೊಂಡು ಹೋಗ್ತಾ ಇದ್ದಾರೆ. ಆಂಟಿಕ್ ಪ್ಲೇನು ನಮ್ದೇ ಇರೋದು. ಈ ಪ್ಲೇನ್ಗೋಸ್ಕರ ನಾವು ಜೀವ ಬೇಕಾದ್ರೂ ಕೊಡ್ತೀವಿ. ಇಡಿಯಟ್, ಜೀವ ಯಾಕೆ ಕೊಡ್ತೀಯಾ? ನಾವು ಅವ್ರ ಜೀವ ತೆಗಿಯೋಣ. ರೈಟ್. ಇನ್ಫಾರ್ಮೇಶನ್ಗೆ ಥ್ಯಾಂಕ್ಸ್. ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ. ಇದು ಈ ಬಾಸ್ ನ ಸ್ಟೈಲು. ವಾರಿಯರ್ಸ್, ನಾಳೆ ರಾತ್ರಿ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ. ನಾಳೆ ರಾತ್ರಿ ಯಾಕೆ? ಇವತ್ ರಾತ್ರಿನೇ ಮಾಡ್ಬೋದಲ್ಲ? ಇನ್ನೇನ್ ಬೆಳಗಾಗತ್ತೆ. ಅಟ್ಯಾಕ್ ನ ರಾತ್ರಿನೇ ಮಾಡ್ಬೇಕು. ಇದು ಬಾಸ್ ಸ್ಟೈಲು. ಸ್ಟೂಪಿಡ್, ಅದು ಬುದ್ಧಿವಂತಿಕೆ. ನಾವು ನಿಮ್ ಜೊತೆ ಬರ್ತೀವಿ. ಅವರು ನಮ್ ಮೇಡಮ್ ಅವ್ರನ್ನ ಬಂದಿಯಾಗಿ ಇಟ್ಕೊಂಡಿದ್ದಾರೆ. ಓಕೆ, ಅಲ್ಲಿವರೆಗೂ ನೀವು ನಮ್ಮ ಅತಿಥಿಗಳು. ಫ್ರೆಂಡ್ಸ್, ನೋ, ಇದು ಕಾಡು. ಇಲ್ಲಿ ಯಾರು ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ಜಸ್ಟ್ ಗೆಸ್ಟ್. ಹಾಗಾದ್ರೆ ನಾಳೆ ರಾತ್ರಿ ಮಿಷನ್ ಹೈಜಾಕರ್ಸ್. ಮೇಡಮ್ ಮತ್ತೆ ಅವ್ರ ಜೊತೆ ಇರೋರೆಲ್ಲ ಹುಷಾರಾಗಿದ್ದಾರೆ ಅನ್ಕೊಂಡಿದೀನಿ. ಕನ್ನ ಸರ್, ಎಲ್ರು ಮಲ್ಗಿದ್ದಾರೆ. ಎಷ್ಟು ಬಟ್ಟೆ ಇತ್ತು ಅಷ್ಟೆಲ್ಲ ಕೆಲಸಗಾರರು ಹೋಗಿದ್ದಾರೆ. ನೀವು ನಿದ್ದೆಯಿಂದ ಎಬ್ಬಿಸಿ ಕೇಳ್ತೀರಾ ಎಲ್ರೂ ಮಲಗಿದ್ದಾರೆ. ಹೊಡಿರಿ ಚಪ್ಪಾಳೆ. ಅಯ್ಯೋ, ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಇದೆ ಒಳ್ಳೆ ಅವಕಾಶ. ಕತ್ಲಲ್ಲಿ ಹೇಗೆ ಓಡೋಗೋದು? ಬೆಳಗ್ಗೆ ಎದ್ದು ಕೂಡಲೇ ಓಡೋಗೋಣ. ಬೆಳಗ್ಗೆ ಇವರು ಎದ್ಮೇಲೆ ನಮ್ಗೆ ಓಡಕ್ಕಾಗತ್ತಾ? ಐ ಡೋಂಟ್ ನೋ. ನಿಮ್ಗೆ ಹೇಗೆ ಅನ್ಸುತ್ತೆ? ನಮ್ಮನ್ನ ಓಡಕ್ ಬಿಡ್ತಾರಾ? ಇಲ್ಲ, ಓಡಕ್ಕಾಗಲ್ಲ. ಈಗ್ಲೇ ಓಡ್ ಹೋಗ್ಬೇಕು. ಬನ್ನಿ. ಓಕೆ. ಎಲ್ರು ಮಲಗಿದ್ದಾರೆ. ನಾವು ಬಿಡುಗಡೆ ಆದ್ವಿ. ಬಲ್ಲೆ ಬಲ್ಲೆ. ಎಲ್ರು ಎದ್ರ. ಚಂದ್ರ ಆಕಾಶದಲ್ಲಿ ಮಲಗಿದಾನೆ. ಮಗು ರೋಡಲ್ಲಿ ಕೂತು ಹೇಳ್ತಾ ಇದ್ದಾನೆ. ರೈತ ಬೀಜ ಬಿತ್ತಾ ಇದ್ದಾನೆ. ಕತ್ತೆ ಅವನ ಹಿಂದೆ ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ, ನಿಮ್ದೊಳ್ಳೆ ಕಥೆ ಆಯ್ತಲ್ಲ. ಮಧ್ಯರಾತ್ರಿಗೂ ಆ ಕೆಟ್ಟ ಶಾಯರಿನ್ ಹೇಳೋದ್ ಬಿಡಲ್ವಲ್ಲ. ವಾಹ್, ಎಂತ ಮಾತು ಹೇಳಿದ್ರಿ ಮೇಡಮ್. ಹೊಡಿರಿ ಚಪ್ಪಾಳೆ, ಹೊಡಿರಿ. ಏಯ್, ಬೇಡ. ಎಲ್ರು ನೋಡಿ ನಾನು ಎಷ್ಟು ಚೆನ್ನಾಗಿ ಡ್ರೈವ್ ಹೊಡಿತೀನಿ ಅಂತ. ವಾಹ್, ಪೋಪಟ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಓಯ್ ಓಹ್ ಓಯ್, ನೀನೊಬ್ನೇ ನೆನೆ. ನನ್ನ ಯಾಕೆ ನೆನೆಸ್ತೀಯಾ? ನೀರು ತುಂಬಾ ತಣ್ಣಗಿದೆ. ಓಯ್ ಓಯ್, ನೀವಿಬ್ರು ಅಂಟ ಬಂದ್ರೆ ಬೇರೆ ಕೆಲಸ ಇಲ್ವಾ? ನಾನ್ಯಾಕೆ ಸ್ನಾನ ಮಾಡೋದು? ಅರ್ಥ ಆಯ್ತಾ? ಅರೆ, ಈಗ ಸುನಾಮಿನೇ ಬಂತು. ಎನಿ ಡೌಟ್?
ಹೋಯ್ ನಾನು ಈ ಚಳಿನಲ್ಲಿ ಹೆಪ್ಪು ಕಟ್ಟಿ ಬಿಡ್ತೀನಿ ಅನ್ಸುತ್ತೆ. ಚಿಕ್ಕ ಬ್ರದರ್, ಬೇಗ ಕಂಬಳಿ ತಗೊಂಡ್ ಬಾ. ಆಟ ಆಡ್ತಿದ್ ನೀರಲ್ಲಿ ನೀವು ಆಟ ಆಡ್ಕೊಂಡು ನನ್ ಬಣ್ಣ ತೆಗಿತೀರಾ? ಎಷ್ಟು ತೊಂದರೆ ಕೊಟ್ರಿ. ಎಂತ ಸುಂದರವಾದ ವಾತಾವರಣ. ನಾನ್ ದೀಪಕ್ಕೆ ಹೋಗಿ ಸುತ್ತಾಡ್ಕೊಂಡ್ ಬರ್ತೀನಿ. ಆಲ್ ರೈಟ್, ಇನ್ನೇನ್ ರಾತ್ರಿ ಆಗೋ ತರ ಇದೆ. ಅಟ್ಯಾಕ್ಗೆ ರೆಡಿ ಆಗಿ. ಹೆಡ್ಲೈಟ್ ರೆಡಿನಾ? ರೆಡಿ ಅಣ್ಣ? ತಳ್ಳೋದಕ್ಕೆ ರೆಡಿನಾ? ಹಾ, ತಳ್ತೀನಿ. ಹಾ. ಅಯ್ಯೋ ನನ್ನ ಕೂತಿಗೆ ಚೆನ್ನಾಗಿ ತಳ್ಳಬೇಕು. ಅಯ್ಯೋ ನಿಂತ್ಕೊಳ್ಳಿ. ಎಲ್ಲ ಕಂಟ್ರೋಲ್ ಅಲ್ಲೇ ಇದೆ. ಪ್ಲೇನ್ ಹಾರ್ಸು. ಇದು ಆರೋದಿಲ್ಲ ಮೂರ್ಖ, ನೆಲದ ಮೇಲೆ ಹೋಗುತ್ತೆ ಅಷ್ಟೇ. ದಾರಿ ಬಿಡೆ, ದಾರಿ ಬಿಡೆ, ಜಾಗ ಬಿಡೆ, ದಾರಿ ಬಿಡೆ, ದಾರಿ ಬಿಡೆ. ಅಯ್ಯೋ ದಾರಿ ಬಿಡೆ. ನಮಸ್ಕಾರ ಅಣ್ಣ. ಏನ್ ನೋಡ್ತಾ ಇದ್ಯಾ? ಇದನ್ ತಳ್ಳು. ಓ! ಓ! ಬಾಯಿಂದನೇ ಹೇಳ್ಬೋದಿತ್ತಲ್ಲ. ಆಟಿಟ್ಯೂಡ್ ತೋರ್ಸೋ ಅಂತದ್ ಏನಿತ್ತು ನಿಂಗೆ? ಇಡಿಯಟ್. ನಡಿ, ನಡೀರಿ, ಎಲ್ರು ಹಾಕೊಂಡ್ ತಳ್ಳಿ. ಮೊದಲನೇ ಸಲ ಹಿಂದೆಯಿಂದ ತಳ್ಳಿ ಪ್ಲೇನ್ ಓಡಿಸ್ತಾ ಇರೋದು ನೋಡ್ತಾ ಇದೀನಿ. ಹೊಳೆಯೋ ವಸ್ತುಗಳೆಲ್ಲ ಚಿನ್ನ ಆಗಕ್ ಸಾಧ್ಯ ಇಲ್ಲ. ಎನಿ ಡೌಟ್? ಇವತ್ತು ಯಾರು ನಿದ್ದೆ ಮಾಡಂಗಿಲ್ಲ. ಇವತ್ತು ಕೂಡ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ನಮ್ ಕಡೆಯವರು ಇನ್ನೇನ್ ಬರ್ತಾ ಇದ್ದಾರೆ. ಅಟ್ಯಾಕ್, ಅಟ್ಯಾಕ್. ಅಯ್ಯೋ! ಅಯ್ಯೋ! ಓಡೋ! ಸಂಭಾಳಿಸ್ಕೊಂಡು ಓಡಿಸು. ಸಂಭಾಳಿಸ್ಕೊಳಕ್ ಆಗ್ತಾ ಇಲ್ವೇ? ಓಹೋ, ನಿನ್ ಮೈ ಮೇಲೆ ಬರ್ತಾ ಇದ್ದಾರೆ. ನಿಲ್ಲು, ನಿಲ್ಲು, ನಿಲ್ಲು. ಓಹೋ, ಓಹೋ, ಅಟ್ಯಾಕ್!
ನಿಲ್ಸಿ, ಇಲ್ಲ ಅಂದ್ರೆ ಬ್ಯೂಟಿಫುಲ್ ಹುಡುಗಿನ ಸಾಯಿಸ್ಬಿಡ್ತೀರಿ. ನಿಲ್ಲು, ಇವರು ನಮ್ಮ ಮೇಡಮು. ಎನಿ ಡೌಟ್? ವಾವ್, ತುಂಬಾ ಚೆನ್ನಾಗಿ ಫೈಟ್ ಮಾಡ್ದೆ ಕಿಟ್ಟಿ. ನಾನ್ ಅನ್ಕೊಂಡ್ಬಿಟ್ಟಿದ್ದೆ ನೀನ್ ಲೈಟರ್ ಅಂತ. ನೀನ್ ತೋರಿಸ್ಬಿಟ್ಟೆ ಒಳ್ಳೆ ಫೈಟರ್ ಅಂತ. ಹೊಡಿರಿ, ಚಪ್ಪಾಳೆ ಚಪ್ಪಾಳೆ ಹೊಡಿರಿ. ಎಂತ ಮಾತು ಎಂತ ಮಾತು ಎಂತ ಮಾತು. ಓಯ್, ಇವ್ರ ಕಡೆಯವ್ರು ಬರ್ತಿದಾರೆ ಅನ್ಸುತ್ತೆ. ಇವ್ರನ್ನ ನಿಭಾಯಿಸೋಕೆ ನಾನೇನಾದ್ರೂ ಪ್ಲಾನ್ ಮಾಡ್ಬೇಕು. ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ, ನೀವೇ ನೈಜ ಖರ್ಚ ಇಲ್ಲ ಪೊಲೀಸಾ? ಕಟ್ ಬಿಚ್ರು. ಸರಿ ಬಾಸ್. ಯಾರಾದ್ರೂ ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಎಲ್ಲ ಸರಿಯಾಗೇ ಇತ್ತು. ಸರಿಯಾಗಿದ್ದನ್ನ ಇವ್ರುಗಳೇ ಬಂದು ಹಾಳು ಮಾಡಿದ್ದು. ಶೂಟ್ ಮಾಡ್ರಿ ಎಲ್ರನ್ನು. ನೀನು ಜಗತ್ತಿನ ಮೊದಲನೇ ವ್ಯಕ್ತಿ ಆಗ್ತೀಯಾ. ನೇತಾಡ್ಕೊಂಡು ಓದೇ ತಿನ್ನವನು. ಕ್ಷಮಿಸ್ಬಿಡು ನನ್ನ, ಕ್ಷಮಿಸ್ಬಿಡು. ಅಯ್ಯೋ 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 ಅಯ್ಯೋ. ನನ್ ಕತ್ತು. ಸರ್ಪ್ರೈಸ್. ಗೂಳಿ ಹೊಸ ಟಗರು. ನೋಡೋಣ ಯಾರು ಗೆಲ್ತಾರೆ ಅಂತ. ಅಯ್ಯ, ಲೇ ನಾನು ಬಂದೆ ಇರೋ.
ಇಲ್ಲ 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 ಬೇಡ ನಿನ್ನ ಚಿಟ್ಟೆ ಮಾಡಕ್ ಬಿಡ್ತೀನಿ ಇರು. ಬಾ ಎಲ್ರು ಹಿಡಕ್ ಸಿಕ್ಕಿದ್ರು. ನಮ್ಮ ಇಲಾಖೆಯಲ್ಲಿ ಇವ್ರನ್ನ ಬಿಡೋ ಹಾಗಿಲ್ಲ ನಾವು. ಇದು ಈ ಬಾಸ್ನ ಸ್ಟೈಲ್. ಎಷ್ಟೊಂದ್ ಬೆಳಗಿತ್ತು ಹಠಾತ್ ಕತ್ಲಾಗೋಯ್ತು. ಈ ದ್ವೀಪ ಇದ್ದಕ್ಕಿದ್ದಾಗೆ ಜುರಾಸಿಕ್ ಪಾರ್ಕ್ ಆಗೋಯ್ತು. ಹೊಡಿರಿ ಚಪ್ಪಾಳೆ. ಪೊಪಟ್ ನೀನಂತೂ ಚಮತ್ಕಾರ ಮಾಡ್ಬಿಟ್ಟೆ. ನಾನು ಯಾವಾಗ್ಲೂ ಕಮಾಲ್ ಮಾಡ್ತಾನೆ ಇರ್ತೀನಿ. ಆದ್ರೆ ಇವತ್ ನಿಮ್ಗೆ ಅರ್ಥ ಆಯ್ತಾ? ಎನಿ ಡೌಟ್? ನಾವೆಲ್ಲರೂ ಸೇಫ್ ಆಗಿದೀವಿ ಅಂತ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿದೀವಿ. ಅವ್ರೆಲ್ಲರೂ ಇಲ್ಲಿ ಬರ್ತಿದ್ದಾರೆ. ಮೊಟ್ಟೆ ಬೇಸುವಾಗ ಪಾತ್ರೆಯಿಂದ ಚೆಲ್ಲುತ್ತೆ. ನಾವೀಗ ಇಲ್ಲಿಂದ ಕಳ್ಸ್ಕೊಡೋ ಸಮಯ ಬಂದಿದೆ. ಹೊಡಿರಿ ಚಪ್ಪಾಳೆ. ನಾನ್ ಸಮುದ್ರದಲ್ಲಿ ಈಜ್ಕೊಂಡ್ ಬರ್ತೀನಿ, ಆದ್ರೆ ಇವ್ರ ಜೊತೆ ಮಾತ್ರ ಪ್ಲೇನ್ ಅಲ್ಲಿ ಬರಲ್ಲ. ಯಾಕೆ ಹೇಗ್ ಮಾಡಿದ್ರಿ? ಈಗ ಇವನು ಊರ್ ತಲುಪೋ ತನಕ ಪ್ರಜ್ಞೆ ತಪ್ಪಿರ್ತಾನೆ. ಇದು ಈ ಬಾಸ್ ಸ್ಟೈಲು. ಥ್ಯಾಂಕ್ ಯು ಫ್ರೆಂಡ್ಸ್, ನೀವಿರಲಿಲ್ಲ ಅಂದ್ರೆ ನಾವಿಷ್ಟು ಈಸಿಯಾಗಿ ಇವ್ರನ್ನೆಲ್ಲ ಕಾಪಾಡಕ್ ಆಗ್ತಿರ್ಲಿಲ್ಲ. ವೆಲ್ಕಮ್. ಈಗ ನೀವು ಹೋಗಿ, ನಾವು ನಮ್ಮ ಪ್ಲೇನ್ ನ ರಿಪೇರಿ ಮಾಡಬೇಕು. ನಾನ್ ಪ್ಲೇನ್ ಇಲ್ದೆ ಎಲ್ಗೂ ಹೋಗಲ್ಲ. ಇದು ಈ ಬಾಸ್ನ ಸ್ಟೈಲು. ಬಾಯ್ 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 ಬಾಯ್.